ಭಾರತ ಅಂದ್ರೆ ಮದುವೆ ಸಮಾರಂಭ ಆಚರಣೆಗಳಿಗೂ ಕೂಡ ಫೇಮಸ್. ಭಾರತದ ಮದುವೆಯನ್ನ ನೋಡೋದಿಕ್ಕೆ ಪ್ರಪಂಚಾದ್ಯಂತ ಇರುವಂತ ಜನರು ಬರ್ತಾರೆ. ಇಲ್ಲಿನ ಆಹಾರ, ಉಡುಗೆ ತೊಡುಗೆ, ಅಲಂಕಾರ, ವೈಭವೇ ಒಂದು ಚಂದ. ಇತ್ತೀಚಿನ ದಿನಗಳಲ್ಲಿ ನಮಗ್ ಗೊತ್ತಿರೋದು ಎರಡೇ ರೀತಿಯಾದಂತ ಮದುವೆ, ಒಂದು ಲವ್ ಮ್ಯಾರೇಜ್, ಇನ್ನೊಂದು ಅರೇಂಜ್ ಮ್ಯಾರೇಜ್. ಆದ್ರೆ ನಿಮಗ್ ಗೊತ್ತಾ, ಹಿಂದೂ ಕಾನೂನು ಪುಸ್ತಕದಂತೆ ಪ್ರಾಚೀನ ಭಾರತದಲ್ಲಿ 8 ಬಗೆಯ ವಿವಾಹ ನಡೀತಿತ್ತಂತೆ. ಶಾಕ್ ಆಯ್ತಾ? ಆಗ್ಬೇಡಿ, ಬನ್ನಿ ಯಾವ್ಯಾವ್ದು ಆ ಮದುವೆ ಅಂತ ನಿಮ್ಗೆ ಹೇಳ್ತೀನಿ. ಮೊದಲನೇದು ಬ್ರಹ್ಮ ವಿವಾಹ. ವಿಧಿವತ್ತಾಗಿ ವೈದಿಕ ಜ್ಞಾನ ಪಡೆದಂತ ವರನಿಗೆ ತನ್ನ ಮಗಳನ್ನು ವಿಧಿವಿಧಾನದೊಂದಿಗೆ ವಿವಾಹ ಮಾಡಿಕೊಡೋದೇ ಬ್ರಹ್ಮ ವಿವಾಹ. ಎರಡನೇದು ದೈವ ವಿವಾಹ. ಯಜ್ಞ ಮಾಡುವ ಪುರೋಹಿತನಿಗೆ ತಂದೆ ಯಜ್ಞದ ಶುಲ್ಕದ ಬದಲಾಗಿ ತನ್ನ ಮಗಳನ್ನ ಬಲಿಯ ರೂಪದಲ್ಲಿ ಅಥವಾ ದಾನದ ರೂಪದಲ್ಲಿ ಕೊಡೋದೇ ಏನಾಗಿರುತ್ತಪ್ಪ ಅಂದ್ರೆ ದೈವ ವಿವಾಹವಾಗಿರುತ್ತೆ. ಮೂರನೆಯದು ಆರ್ಷ ವಿವಾಹ. ವರನು ಮದುವೆಗೂ ಮುಂಚೆ ವಧುವಿನ ಕುಟುಂಬಕ್ಕೆ ವಧುದಕ್ಷಿಣೆಯ ರೂಪಕವಾಗಿ ಒಂದು ಹಸು ಅಥವಾ ಒಂದು ಹೋರಿಯನ್ನ ಕೊಟ್ಟು ಮದುವೆ ಆಗೋದು. ಇಲ್ಲಿ ಹೆಣ್ಣನ್ನ ತಗೊಳ್ಳೋದು ಮತ್ತು ಹಸುವನ್ನ ಕೊಡೋದು ಒಂದು ವಿನಿಮಯ ಮಾದರಿಯ ಮದುವೆ ಇದಾಗಿತ್ತು. ನಾಲ್ಕನೆಯದು ಪ್ರಜಾಪತಿ. ವರದಕ್ಷಿಣೆಯೂ ಇಲ್ಲದೆ ವಧುದಕ್ಷಿಣೆಯೂ ಇಲ್ಲದೆ ಆಗುವಂತ ಮದುವೆ. ಇತಿಹಾಸದಲ್ಲಿ ಹಿಂದೂ ಪುರಾಣಗಳಲ್ಲಿ ಇದನ್ನ ನೀತಿವಂತ ವಿವಾಹ ಅಂತ ಕೂಡ ಕರಿತೀವಿ. ಐದನೆಯದು ಅಸುರ ವಿವಾಹ. ವರನು ವಧುವನ್ನ ತನ್ನ ಸಂಪತ್ತಿನಿಂದ ಖರೀದಿಸಿ ಆಗುವಂತ ಮದುವೆ. ಆರನೆಯ ವಿವಾಹ ಗಂಧರ್ವ ವಿವಾಹ. ಪರಸ್ಪರ ವಧು ವರರು ಇಚ್ಛೆ ಪಟ್ಟು ಪ್ರೇಮಿಸಿ ಆಗುವಂತ ವಿವಾಹ ಗಂಧರ್ವ ವಿವಾಹ. ಏಳನೆಯದು ರಾಕ್ಷಸ ವಿವಾಹ. ಕನ್ಯೆಯನ್ನ ಬಲವಂತವಾಗಿ ಅಥವಾ ಅವಳನ್ನ ಅಪಹರಿಸಿ ಆಗುವಂತ ಮದುವೆ ಯಾವ್ದಪ್ಪ ಅಂದ್ರೆ ರಾಕ್ಷಸ ವಿವಾಹ. ಎಂಟನೆಯದ್ದು ಪೈಶಾಚ ವಿವಾಹ. ವಧುವನ್ನ ಅತ್ಯಾಚಾರ ಮಾಡಿ ಆಗುವಂತ ವಿವಾಹ ಪೈಶಾಚ ವಿವಾಹ. ಇದನ್ನ ಹಿಂದೂ ಪುರಾಣದ ಪ್ರಕಾರ ಅತ್ಯಂತ ನೀತಿಗಟ್ಟ ವಿವಾಹ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟೂ ಅಲ್ಲದೆ ಹಿಂದೂ ಪುರಾಣಗಳ ಪ್ರಕಾರ ಸ್ವಯಂವರ, ಅನುಲೋಮ ವಿವಾಹ, ಪ್ರತಿಲೋಮ ವಿವಾಹಗಳು ಕೂಡ ಇದ್ವು ಅನ್ನುವಂತ ಮಾಹಿತಿ ಸಿಗುತ್ತೆ.